ಭಾನುವಾರ ಸಂಜೆ ಬಂದಿದ್ದ, ನಾಳೆ ಶನಿವಾರ, ಇವತ್ತು ಶುಕ್ರವಾರ. ಯಾವುದೋ ಧಾರಾವಾಹಿ ನೋಡಿದ್ದೆ ಈ ಥರ ಹಾಕೊಂಡು. ಏನು ಗಾಯ್ಸ್ ಹೇಳಿ ಗಾಯ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಏನು ಕನಕಾಂಬರ ಗಿಡ ನೀವು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಇರೋದಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಒಂದು ವಾರದಿಂದ ಯೋಚನೆ ಮಾಡ್ತಿದ್ದೆ ಏನು ಮಾಡಲಿ ಅಂತ. ಆಲ್ಮೋಸ್ಟ್ 2 ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ ಈ ಗಿಡಗಳನ್ನು ಹಾಕಿ. ತುಂಬ ಚೆನ್ನಾಗಿ ಹೂ ಸಿಗ್ತಾ ಇದ್ದಾವೆ. ವಾರಗಳಿಗಂತೂ ಯೋಚನೆನೇ ಇಲ್ಲ, ಅಷ್ಟು ಚೆನ್ನಾಗಿ ಹೂ ಸಿಗ್ತವೆ. ಹಾರ ಕಟ್ಟಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಂಗೆ ಆ ಗಿಡ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ಇದೇನು ಸಿಂಪಲ್ ಅಲ್ವಾ, ಇದಕ್ಕೆ ಇಷ್ಟೊಂದು ಫೀಲ್ ಮಾಡ್ಕೊಳ್ಬೇಕಾ ಅಂತ ಕೆಲವರಿಗೆ ಅನ್ನಿಸ್ಬಹುದು. ಹೌದು, ಸಿಂಪಲ್ಲೇನೆ. ಬೇರೆ ಗಿಡ ಹಾಕಿದ್ರೂ ಬರುತ್ತೆ, ಬಟ್ ಮತ್ತೆ 2 ವರ್ಷ ನೋಡ್ಕೊಳ್ಬೇಕು ಅದನ್ನು. ಅಲ್ಲಿವರೆಗೂ ಹೂವು ಇಲ್ದಂಗೆ ಆಗುತ್ತೆ. ಹಾಗೆ ಜೊತೆಗೆ ಇದನ್ನು ತುಂಬ ಇಷ್ಟಪಟ್ಟು ಚೆನ್ನಾಗಿ ಬೆಳೆಸಿದ್ದೆ. ನೀವೇ ನೋಡ್ಬೋದು ಎಷ್ಟು ಹೆಲ್ತಿಯಾಗಿದೆ ಗಿಡ, ಎಷ್ಟು ಹೂವು ಬಿಡುತ್ತೆ ಅಂತ. ಹಾಗಾಗಿ ಏನು ಮಾಡಲಿ ಯೋಚನೆ ಮಾಡ್ತಾಯಿದ್ದೆ. ಸಣ್ಣ ಗಿಡಗಳನ್ನು ಹಾಕಿದರೆ ಅವು ಚಿಗುರುತ್ತವೆ, ಹೂ ಬಿಡ್ತವೆ, ದೊಡ್ಡವಾಗ್ತವೆ. ಬಟ್ ದೊಡ್ಡ ಗಿಡಗಳನ್ನೇ ಹಾಕಿದರೆ ಬರುತ್ತಾ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಇತ್ತು. ಗುಲಾಬಿ ಗಿಡ ಆ ಥರ ಗಿಡಗಳನ್ನು ಹಾಕಿದ್ರೆಲ್ಲ ಬರೋದಿಲ್ಲ. ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅನ್ನಿಸ್ತು, ದೊಡ್ಡ ಇವಾಗ ತೆಂಗಿನ ಸೊಸೆಗಳನ್ನು ಹಾಕ್ತಾರಲ್ಲ, ಕೆಲವರು ಸಣ್ಣ ಸೊಸೆಗಳನ್ನೇ ಹಾಕ್ತಾರೆ, ಬೇಗ ಚಿಗುರುತ್ತವೆ. ಬಟ್ ಕೆಲವೊಂದು ಹೇಗೆ ಅಂತಂದರೆ ನಮ್ಗಿಂತಲೇ ಹೈಟ್ ಇರ್ತವೆ. ಅಷ್ಟು ದೊಡ್ಡ ತೆಂಗಿನ ಸೊಸೆಗಳನ್ನು ಆಳ ಗುಂಡಿ ತೆಗೆದು ಹಾಕ್ತಾರೆ. ಅವು ಚಿಗುರುತ್ತವೆ, ಮರ ಆಗ್ತವೆ, ಎಲ್ಲ ಆಗ್ತವೆ. ಬಟ್ ಈ ಗಿಡ ಯಾಕೆ ಆಗೋದಿಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತ ಇದೇ ಗಿಡ ನನ್ನ ಮನೆ ಮುಂದೆ ಹಾಕಿರೋದು. ಮನೆ ಹಿಂದೆ ಪಾಟುವಲ್ಲಿ 5 ಗಿಡ ಹಾಕಿದ್ದೀನಿ. ಕನಕಾಂಬರ ಗಿಡನ ಮನೆ ಮುಂದೆ 5 ಹಾಕಿದ್ದೀನಿ. ಅದನ್ನು ಹಾಕಿ ನೋಡೋಣ ಬರುತ್ತೇನಾ ಅಂತ ಅಂದ್ಕೊಂಡು 2 ಗಿಡಗಳನ್ನು ಕಿತ್ಕೊಂಡು ಹೋಗಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಕೆಲಸದವ್ರು ಬಂದಿದ್ದಾರೆ ಕೆಲಸಕ್ಕೆ. ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಹುರುಳಿಕಾಯಿ ಚಿತ್ರಾನ್ನ. ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಬರಬಹುದು ಹಾಕು, ಅಂದರೆ ಗುಂಡಿ ಚೆನ್ನಾಗಿ ತೆಗಿ, ಒಂದು ವಾರ ಕಂಟಿನ್ಯೂಸಾಗಿ ದಿನಕ್ಕೆ 2-3 ಟೈಮ್ ನೀರು ಹಾಕು, ನೀರು ಚೆನ್ನಾಗಿ ಕುಡಿಸು, ಆಮೇಲೆ ಚೆನ್ನಾಗಿ ಬೇರೆ ಬರೋ ಥರ ಆವಾಗ ಬರಬಹುದು ಅಂತ ಹೇಳಿದರು. ನಾನೇನು ಮಾಡಿದೆ, ನೀರು ಗಿಡ ಕೀಳೋದಕ್ಕಿಂತ ಮುಂಚೆ ನೀರು ಬಿಟ್ಟಿದ್ರು. 1-2 ಗಂಟೆ ನೀರು ಚೆನ್ನಾಗಿ ಕುಡಿಸಿದ್ದೀನಿ. ನಂತರ ಅದನ್ನು ಕಿತ್ತರೆ ಬೇರೆ ಚೆನ್ನಾಗಿ ಬರೋ ಥರ ಕಿತ್ತಿದ್ದೀನಿ. ಬೇರಲ್ಲಿರೋ ಮಣ್ಣು ತೆಗ್ದಿಲ್ಲ, ಅದನ್ನು ಹಾಗೆ ತಗೊಂಡೋಗಿ ಆರೆಲ್ ಗುಂಡಿ ತೆಗೆದೆ. ಅಂತಂದರೆ ಆಳ ಜಾಸ್ತಿ ಬರಲಿ, ಆವಾಗ ಚಿಗುರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಆ ಥರ ಮಾಡಿ ಹಾಕಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅವೆರಡನ್ನ ಚೆನ್ನಾಗಿ ನೋಡಿಕೊಂಡು ನಂತರ ಚಿಗುರು ಬಂತು ಅಂತಂದರೆ ಮನೆ ಮುಂದಿರುವಂತಹ 3 ಗಿಡಗಳನ್ನು ಕಿತ್ಕೊಂಡೋಗಿ ಅಲ್ಲೇ ಹಾಕ್ತೀನಿ. ಹೂ ಬಿಡೋದು 1 ವಾರ ಹೆಚ್ಚು ಕಮ್ಮಿ ಆಗಬಹುದು, ಬಟ್ ಚಿಗುರಿದ್ರೆ ಸಾಕು ಅನ್ನೋ ಮನಸ್ಥಿತಿಲಿ ಇದ್ದೀನಿ. ನಾವೇನೇ ಪಾಟಲ್ಲಿ ಬೆಳೆದ್ರೂ ನೆಲದಲ್ಲಿ ಹಾಕಿ ಬೆಳೆದಿರುವಂತಹ ಹೂವು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಕೂಡ ಬಿಡುತ್ತೆ. ಹಾಗಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ತೋಟಕ್ಕೆ ತಗೊಂಡು ಬಂದೆ. ರೆಸಿಪಿ ಇನ್ನೇನು, ಹುರುಳಿಕಾಯಿ ಚಿತ್ರಾನ್ನ ಎಲ್ಲರೂ ಯಾವ ಥರ ಮಾಡ್ತಾರೆ, ನಾನು ಅದೇ ಥರ ಮಾಡಿರೋದು. ಹಾಗಾಗಿ ಅದನ್ನು ಡೀಟೇಲಾಗಿ ಏನು ಹೇಳಿಲ್ಲ, ರೆಸಿಪಿ ಯಾವ ಥರ ಮಾಡಿದೆ ಅಂತ ತೋರಿಸ್ದೆ. ಮೆಣಸಿಕಾಯಿನ ರುಬ್ಬಿ ಹಾಕಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ರುಬ್ಬಿ ಹಾಕಿದ್ದೀನಿ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ. 10 ಜನ ಕೆಲಸದವ್ರು ಬಂದಿದ್ದರು. ಇವರು ನಮಗೆ ಮುಂಚೆಯಿಂದನೂ ಬರೋರು. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಅಂದರೆ ಇವಾಗ ತರಕಾರಿ ಏನೂ ಬೆಳೀತಾ ಇಲ್ಲ ನಾವು. ಮುಂಚೆ ಎಲ್ಲ ತುಂಬ ತರಕಾರಿ ಎಲ್ಲ ಬೆಳೆಯೋರು. ಆವಾಗ ಇದೇ ಆಂಟಿರು ಬರೋರು. ಬಟ್ ಇವಾಗ ಸ್ವಲ್ಪ ಮಿಸ್ ಆಗಿತ್ತು. ಮತ್ತು ಇವ್ರು ಬಂದಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನನಗೂ ತುಂಬ ಖುಷಿ ಆಯಿತು. ನನಗೆ ಅವರೆಲ್ಲರೂ ಗೊತ್ತಿಲ್ಲದೆ ಇರಬಹುದು, ಬಟ್ ಅವ್ರಿಗೆ ನಾನು ಗೊತ್ತು. ಹೋದಾಗ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ನನಗೂ ಖುಷಿ ಆಯಿತು. ಭಾನುವಾರ ಸಂಜೆ ಬಂದಿದ್ದ, ನಾಳೆ ಶನಿವಾರ, ಇವತ್ತು ಶುಕ್ರವಾರ, ಶನಿವಾರ ಸಂಜೆ ಹೋಗ್ತಾನೆ. ಆಲ್ಮೋಸ್ಟ್ ಒಂದು 6-7 ದಿನ ಇದ್ದ. ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಟೈಮು. ಅವರಮ್ಮ ಫೋನ್ ಮಾಡಿದ್ಲು, ನಾಳೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ದೀಕ್ಷಿ, ನಾಳೆ ಊರಿಗೆ ಹೋಗ್ತೀಯಾ? ಹಾಂ, ನನ್ನ ಜೊತೆ ಇರಲ್ವ ನೀನು? ಅಮ್ಮ ಕರ್ಕೊಂಡು ಹೋಗುತ್ತಾ? ನಿಂಗೆ ಇರೋಕೆ ಇಷ್ಟ ಆಯ್ತಾ, ಇಷ್ಟ ಇಲ್ವಾ? ಇಷ್ಟ ಆಯ್ತಾ? ಮತ್ತು 1 ವಾರಕ್ಕೆ ಹೊರಟಿದ್ಯಾ ನೀನು, ರಜಾ ಮುಗಿಯೋ ತನಕ ಇರ್ತೀನಿ ಅಂತ ಹೇಳಿ. ಹಾಂ, ಅಮ್ಮ ಹೇಳ್ತಾ? ಮತ್ತೆ ಬರ್ತೀಯಾ? ಇನ್ನೊಂದ್ಸಲ ಬರ್ತೀಯಾ ರಜಾ ಮುಗಿಯೋ ಅಷ್ಟರಲ್ಲಿ? ನಾನು ಬರೋ ಅಷ್ಟರಲ್ಲೇ ಇಬ್ಬರು ಹಾಡು ಶುರು ಮಾಡಿದರು. ಕೇಳೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೇಳ್ರಿ, ಈಗ ಹೆಂಗೆ ಹೇಳ್ತೀರಾ? ಬೇಗ ಹೇಳಬೇಕು. ಶಾರದ ಮಾತೆ ನಮ್ಮಮ್ಮ, ಓದು ಬರುವ ನೀಡಮ್ಮ, ಓದು ಬರವು ನೀಡಮ್ಮ.
ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಮುದ್ದು ಮಕ್ಕಳು ನಾವಮ್ಮ, ಮುದ್ದು ಮಕ್ಕಳು ನಾನು. ಕರೆಕ್ಟಾಗಿ ಹೇಳು ಮಗ್ನೆ. ಏನೋ ಫಾಸ್ಟ್ ಆಗಬೇಕು. ಹ್ಞೂ. ಎತ್ತಿಸಿ ಆಡಿಸುವೆ ನೀನಮ್ಮ, ಎತ್ತಿಸಿ ಆಡಿಸುವೆ ನೀನಮ್ಮ, ಆಡಿಸಿ ವಂದಿಸಿ ಬೇಡುವೆ ನನ್ನಮ್ಮ, ವಂದಿಸಿ ಬೇಡುವೆ ನಮ್ಮಮ್ಮ. ಈ ಥರ ಸಾಂಗ್ ಇದೆ, ಏನು ಪೂರ್ತಿ ಇದೆ. ಇದನ್ನ ಇವರಿಗೆ ಹೇಳಕ್ ಬಿಟ್ರೆ 5 ನಿಮಿಷ ಆಗುತ್ತೆ ಇವ್ರು ಹೇಳಿ ಮುಗಿಸೋ ಅಷ್ಟರಲ್ಲಿ. ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಬಟ್ ನಾನು ವಿಡಿಯೋ ಮಾಡೋಕ್ಕೆ ಬಂದಾಗಲೇ ಅವರು ಅಷ್ಟು ನೀಟಾಗಿ ಹೇಳ್ತಾ ಇಲ್ಲ. ಬಾಯ್ ದೀಕ್ಷಿ. ನೋಡಿ ಇಲ್ಲಿ ಇವ್ರು ಸೀರೆ ಉಟ್ಕೊಡೋದು, ಕೆಳಗಡೆ ಟವಲ್ಲು, ಮೇಲ್ಗಡೆ ವೇಲು. ಏನದು? ಯಾರೋ ಸೀರೆ ಉಡ್ಸಿದ್ದು ಆ ಕಡೆಗೆ ಸೆರ್ಗಾಕಂತೀಯಲ್ಲ ಅಕ್ಕ, ಹೆಂಗೆ ಹಾಕಂತೀಯ? ಯಾವುದೋ ಧಾರಾವಾಹಿ ನೋಡಿದ್ದೆ ಈ ಥರ ಹಾಕೊಳೋದು, ಬಟ್ ಯಾವ ಧಾರಾವಾಹಿ ಅಂತ ನೆನಪಾಗ್ತಿಲ್ಲ ನನಗೆ. ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಯಾವಾಗಲೂ ಈ ಥರ ಸೆರ್ಗ ಹಾಕ್ಕೊಂಡಿರೋದು ಯಾವುದ್ರಲ್ಲಿ? ರಾಘವೇಂದ್ರ ಮಹಾತ್ಮೆ ಅಂತ ಅನಿಸುತ್ತೆ. ಅದರಲ್ಲಿ ಯಾವಾಗಲೂ ಈ ಥರ ಹಾಕೊಂಡಿರ್ತಾರೆ. ಸರಸ್ವತಿ ಪಾತ್ರ ಮಾಡಿದಾರಲ್ಲ ಅವರು, ಅದೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಏನು ದೀಕ್ಷಿ, ನಾಳೆ ಊರಿಗೆ ಹೊರಟ್ಬಿಟ್ಟೆ. ಇದು ನಮ್ಮೂರು ಬೇಜಾರಾಯ್ತಾ? ಚೆನ್ನಾಗಿತ್ತಾ ಊರು? ಚೆನ್ನಾಗಿತ್ತಾ? ಇನ್ನೊಂದ್ಸಲ ಬರ್ತೀಯಾ? ಹಾಂ, ನಮ್ಮೂರಿಗೆ ಬರ್ತೀವಿ ಇನ್ನೊಂದ್ಸಲ. ಹಾಯ್. ಯಾವಾಗ ಬರ್ತೀಯಾ? ಇಷ್ಟ ಬಂದಾಗ ಬರ್ತೀಯಾ? ಹಂಗೆಲ್ಲ ಮಾಡಬಾರ್ದು, ಬೀಳ್ತೀಯಾ. ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಮತ್ತು ಮಧ್ಯಾಹ್ನಕ್ಕೂ ಇರ್ತಾರೆ, ಹಾಗಾಗಿ ಅಡುಗೆ ಮಾಡಬೇಕಿತ್ತು. ಬೇಳೆ ಸಪ್ರೇಟ್ ಒಂದು 10 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅಂತಂದರೆ ಬೇಳೆ ಥರನೇ ಕಾಣಿಸ್ಬಾರ್ದು, ಫುಲ್ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದಿರಬೇಕು. ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ನೋಡೋದಕ್ಕೂ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಬೇಳೆ ಸಪ್ರೇಟ್ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪು ತರಕಾರಿನ ಸಪ್ರೇಟ್ ಬೇಯಿಸಿ ಹಾಕಿದ್ದೀನಿ. ಅದಕ್ಕೆ ಒಗ್ಗರಣೆ ಮಾಡಿಕೊಂಡೆ, ಮಸಾಲೆಯನ್ನು ರುಬ್ಬಿ ಹಾಕಿದೆ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ ಒಂದು 4 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ, ಟೊಮೊಟೊ ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಬಿಡ್ತಾ ಇದ್ದೀನಿ. ಜಾಸ್ತಿ ಸಾಂಬಾರಲ್ವ, ಹುಳಿ ಸಾಲ್ಟೇಜ್ ಆದರೆ ಅಂತ. ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅಡುಗೆ ಎಲ್ಲ ಮಾಡಿಕೊಂಡು ಊಟ ತೊಗೊಂಡು ತೋಟಕ್ಕೆ ಹೋದ್ವಿ. ಅಲ್ಲಿ ಊಟ ಎಲ್ಲ ಅವ್ರಿಗೆ ಬಡಿಸಿ ಮತ್ತೆ ವಾಪಸ್ ಮನೆಗೆ ಬರೋದು. ನಮ್ಮದು ನೋಡಿ ಸಪೋಟ ಗಿಡ ಹೇಗಿದೆ ಅಂತ. ನಾವು ಇದರಲ್ಲೇ ಸಪೋಟ ಹಣ್ಣು ಕಿತ್ಕೊಂಡು ಬರ್ತೀವಲ್ಲ, ಇದೇ ಗಿಡದಲ್ಲಿ ಕಿತ್ಕೊಂಡು ಬರೋದು. ಅದು ಇವಾಗ ಮರ ಆಗಿ ಚೆನ್ನಾಗಿ ಬಂದಿದೆ. ಅಕ್ಕಿಗಳೇ ಬಿಡೋದಿಲ್ಲ, ಎಲ್ಲ ಕಾಯೆಲ್ಲ ಅವೇ ಕಡಿತಾ ಇರ್ತವೆ. ಅಲ್ಲಿಂದ ಬಂದು ಮಕ್ಕಳಿಗೆ ಹಣ್ಣು ಕೊಡ್ತಾ ಇದ್ದೆ. ಹಲಸಿನ ಹಣ್ಣು ಚೆನ್ನಾಗಿ ಹಣ್ಣಾಗಿತ್ತು. ಇದನ್ನು ರುದ್ರಾಕ್ಷಿ ಹಣ್ಣು ಅಂತ ಅಂತಾರೆ. ಒಳಗೆ ತೋಳೆ ದಪ್ಪ ಇರುತ್ತೆ, ಹಲಸಿನ ತೋಳೆ ಇರುತ್ತಲ್ಲ ದಪ್ಪ ಇರುತ್ತೆ, ಬಟ್ ಹಣ್ಣು ಸಣ್ಣ ಇರುತ್ತೆ, ಜಾಸ್ತಿ ದಪ್ಪ ಇರೋದಿಲ್ಲ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫುಲ್ ಸ್ವೀಟ್ ಹಣ್ಣು, ಅದು ಚೆನ್ನಾಗಿರುತ್ತೆ. ನಮಗಂತೂ ಫೇವ್ರೆಟ್. ಎಲ್ಲ ಹಣ್ಣುಗಳಿಗಿಂತ ರುದ್ರಾಕ್ಷಿ ಹಣ್ಣು ಅಂತಂದರೆ ಹಲಸಿನ ಹಣ್ಣಲ್ಲಿ ತುಂಬಾ ಇಷ್ಟ. ಯಾರಿಗೆಲ್ಲ ನನ್ನ ವ್ಯೂವರ್ಸ್ಗೆ ಹಲಸಿನ ಹಣ್ಣಲ್ಲಿ ರುದ್ರಾಕ್ಷಿ ಹಣ್ಣು ಇಷ್ಟ ಕಮೆಂಟಲ್ಲಿ ತಿಳಿಸಿ. ಇವಾಗ ಮಕ್ಕಳಿಗೆಲ್ಲ ಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದೆ. ಅದು ಸ್ವಲ್ಪ ಗಟ್ಟಿಗಿತ್ತು, ಅಂತಂದರೆ ತಿನ್ನೋದಕ್ಕೆ ಚೆನ್ನಾಗಿತ್ತು, ಬಟ್ ಒಂದು ದಿನ ಇರಬೇಕಿತ್ತು. ನಾಳೆ ಕಟ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರೋದು. ಇವತ್ತು ಕಟ್ ಮಾಡಿಕೊಟ್ರೆ ಆಟ ಆಡ್ಕೊಂಡು ತಿಂತಾರೆ, ಮತ್ತು ನಾಳೆ ದೀಕ್ಷೆ ಊರಿಗೆ ಹೋಗ್ತಾನೆ, ಅವಾಗ ಕಟ್ ಮಾಡಿದರೆ ತಿನ್ನಲ್ಲ, ಏನಿಲ್ಲ. ಹಾಗಾಗಿ ಅವನಿಗೋಸ್ಕರ ಇವತ್ತು ಕಟ್ ಮಾಡಿದೆ. ಅವನು ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಅವನು ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಳ್ತೀನಿ. ಒಂದು ನಿಮಿಷನೂ ನನ್ನನ್ನು ಬಿಟ್ಟಿಲ್ಲ. ಕಾವ್ಯಮ್ಮ ಅಂತ ಜೊತೆಲೇ ಇರೋನು, ಏನಾದರೂ ಹೇಳ್ತಾನೆ ಇರೋನು. ಹೇಗೆ ಅಂತ ಗೊತ್ತಿಲ್ಲ, ಅಷ್ಟು ಹಚ್ಕೊಂಡಿದ್ದ. ಲಡ್ಡುಕ್ಕಿಂತ ಜಾಸ್ತಿ ನನ್ನ ಜೊತೆನೇ ಇರ್ತದೆ. ಅಂದರೆ ಲಡ್ಡು ನನ್ನ ಜೊತೆ ಎಷ್ಟಿರ್ತಾಳೆ ಅದಕ್ಕಿಂತ ಜಾಸ್ತಿ ದೀಕ್ಷೆ ನನ್ನ ಜೊತೆ ಇರ್ತಾ ಇದ್ದ. ಒಂದು ವಾರ ಮುಗ್ದೇ ಹೋಯ್ತು, ಗೊತ್ತೇ ಆಗಲಿಲ್ಲ ಹೇಗಿತ್ತು ಅಂತ. ಬ್ಯೂಟಿಫುಲ್ ಮೆಮೊರಿ. ಅದೇ ಯಾರೋ ವ್ಯೂವರ್ ಕಮೆಂಟಲ್ಲಿ ಹೇಳಿದ್ರಲ್ಲ, ನಿಮಗೆ ಇದರಿಂದ ಸವಿ ನೆನಪಂತೂ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಈ ವಿಡಿಯೋಸ್ ಎಲ್ಲ ಇನ್ನೂ ಮುಂದೆ ನೋಡಿದಾಗ, ಅಂದರೆ ದೊಡ್ಡವರಾದಮೇಲೆ ಮಕ್ಕಳೆಲ್ಲ ನೋಡಿದಾಗ ನನಗೊಂದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಚೆನ್ನಾಗಿತ್ತು. ಇಡೀ ದಿನ ಹೇಗೆ ಹೋಗೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಬ್ಯುಸಿಯಾಗಿರೋದು, ಅಷ್ಟು ಗಲಾಟೆ, ಅಷ್ಟು ಸದ್ದು. ಮನೆ ತುಂಬ ಚೆನ್ನಾಗಿತ್ತು. ಇದೇನಿದೆ ಅಲಂಕಾರ? ಹೂವೆಲ್ಲ ಕಿತ್ತಾಳು ಮಾಡಿದೆಯಲ್ಲ, ಏನು? ಇರುವೆ ಮನೆ? ಇರುವೆಗೂ ಮನೆ ಕಟ್ತೀರಾ? ನೋಡು ಹೆಂಗ್ ಮಾಡ್ತೈತೆ ಗೊದ್ದ ಅಲ್ಲಯ್ಯ. ಕಡಿಯುತ್ತೆ ಲಹರಿ, ದೀಕ್ಷೆ ಮುಟ್ಬೇಡ್ರಿ, ಕಡಿಯುತ್ತೆ.
ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ಇದು ಪಾಟೋಲಿದೆ. ಏನಾದರೂ ಮಾಡಿ ನೆಲಕ್ಕೆ ಹಾಕಬೇಕು. ಆವಾಗ ತುಂಬ ಜಾಸ್ತಿ ಹೂ ಬಿಡುತ್ತೆ. ಇದು ಮತ್ತು ಈ ಕಡ್ಡಿ ಎರಡನ್ನೂ ದೇವಸ್ಥಾನದ ಹತ್ರ ತೊಗೊಂಡು ಬಂದು ಹಾಕಿದ್ದೆ. ಇನ್ನೊಂದು ಹೂ ಬಿಡ್ತಾ ಇದೆಯಲ್ಲ ಅದನ್ನು ಕೊನೆಗೆ ತೋರಿಸ್ತೀನಿ. ಹಾಗೆ ಸಂಜೆಗೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ಜಾಮೂನ್ ಮಾಡ್ತಾಯಿದ್ದೆ. ದೀಕ್ಷಿಗೆ ಫೇವ್ರೇಟು. ಲಡ್ಡು ನಿತ್ಯಗೂ ಕೂಡ ತುಂಬ ಇಷ್ಟ. ದೀಕ್ಷಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಇವತ್ತು ಮಾಡಿದರೆ ಮತ್ತು ನಾಳೆವರೆಗೂ ತಿಂತಾನೆ. ನಾಳೆ ಹೋಗುವಾಗ ಮಾಡಿದರೆ ತಿನ್ನಲ್ಲ ಅಂತ ಅಂದ್ಕೊಂಡು ಸಂಜೆನೇ ಜಾಮೂನೆಲ್ಲ ಮಾಡ್ತಾಯಿದ್ದೆ. ಬೇಗನೆ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನನಗೂ ತುಂಬಾ ಇಷ್ಟ ಜಾಮೂನು. ಆದಷ್ಟು ನಾನು ಏನಾದ್ರೂ ಸ್ಪೆಷಲ್ ಡೇಸ್ ಇದ್ದಾಗ ನಾನು ಜಾಮೂನ್ ಮಾಡ್ತಾಯಿರ್ತೀನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು. ಅದೆರಡು ಉಂಡೆ ಸಣ್ಣದು ಹೆಂಗೆ ಕಾಣಿಸ್ತಾ ಇದೆ, ಒಂದು ದೀಕ್ಷೆ ಒಂದು ಲಡ್ಡು ಮಾಡಿಕೊಟ್ಟಿರೋದು ನಮಗೆ. ಅದನ್ನು ಬೇಯಿಸಿ ಸಪ್ರೇಟಾಗಿ ತಕ್ಕೊಡಿ ಅಂತ. ಜಾಮೂನೆಲ್ಲ ಆಯಿತು. ತುಂಬ ಸಾಫ್ಟಾಗಿ ಸ್ವೀಟೆಲ್ಲ ಪರ್ಫೆಕ್ಟಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೊನೆಗೆ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಇದೇ ಗಿಡ ಇವಾಗ ನೋಡಿ, ಅದು ಕೆಳಗೆ ಹಾಕಿದ್ಮೇಲೆ ಪ್ರತಿದಿನ ಹೂವು ತೆಗೆದರೂ ಕೂಡ ಇಷ್ಟು ಹೂವು ಸಿಗುತ್ತೆ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.